ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಮೆಷಿನ್ ಲರ್ನಿಂಗ್ ಮಾಡ್ಯೂಲ್ 2 ಅಲ್ಲಿ ಬರುವಂತಹ ಗಾಸ್ ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. ಫಸ್ಟ್ ಏನು ಅಂತಂದ್ರೆ ಎಷ್ಟು ಈಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿ. 1, 2 ಅವರೇನಾದ್ರೂ ಕೂಡ 2 ಈಕ್ವೇಶನ್ ಅನ್ನ ಕೊಟ್ಟಿದ್ರೆ ಅಲ್ಲಿ ಕೇವಲ 2 ವೇರಿಯೇಬಲ್ ಗಳು ಮಾತ್ರ ಇರ್ತವೆ, x1 x2. ಸೊ 2 ವೇರಿಯೇಬಲ್. ಏನಾದ್ರೂ ಕೂಡ 3 ಕೊಟ್ಟಿದ್ರೆ 3 ವೇರಿಯೇಬಲ್ ಗಳು ಇರ್ತವೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇವಾಗ 2 ಈಕ್ವೇಶನ್ ಕೊಟ್ಟಿರೋದ್ರಿಂದ 2 ವೇರಿಯೇಬಲ್ ಗಳಿದಾವೆ. ನಮ್ಮ ಕೆಲಸ ಏನು, x1 ವ್ಯಾಲ್ಯೂ ಏನು, x2 ವ್ಯಾಲ್ಯೂ ಏನು ಅಂತ ನಾವು ಕಂಡುಹಿಡಿಯಬೇಕು ಯೂಸಿಂಗ್ ದ ಗಾಸ್ ಎಲಿಮಿನೇಷನ್ ಮೆಥಡ್. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಅನ್ನ ಫಾರ್ಮ್ ಮಾಡ್ತಾ ಹೋಗೋಣ. ಸೊ ಅದು ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ, A:B ಫಾರ್ಮೆಟ್ ಅಲ್ಲಿ ಇರುತ್ತೆ. ಸರಿನಾ? ಇವಾಗ A ಅಂತ ಅಂದ್ರೇನು, B ಅಂತ ಅಂದ್ರೆ ಏನು? ಸಿಂಪಲ್. A ಅಂತ ಅಂದ್ರೆ ಕೋಎಫಿಷಿಯಂಟ್ಸ್ ಆಫ್ ದಿ ವೇರಿಯೇಬಲ್ಸ್. ನೋಡಿ ಇವಾಗ x1 ನ ಕೋಎಫಿಷಿಯಂಟ್ಸ್ ಏನಿದಾವೆ ಇಲ್ಲಿ ಬರೀರಿ, 2 ಮತ್ತೆ 4. ನೋಡಿ ಇಲ್ಲಿ 2 ನೆಕ್ಸ್ಟ್ 4. ನೆಕ್ಸ್ಟ್ ಇಲ್ಲಿ x2 ವ್ಯಾಲ್ಯೂ ಏನಿದೆ ಅಂದ್ರೆ x2 ಪಕ್ಕದಲ್ಲಿ ಇರುವಂತಹ ಕೋಎಫಿಷಿಯಂಟ್ಸ್ ಗಳು 4 ಮತ್ತೆ 3. ಸರಿನಾ? ಸೊ ಇವಾಗ ಎ ಪಾರ್ಟ್ ಆಯ್ತು, ಇದಷ್ಟು ಸೇರಿ ಎ ಪಾರ್ಟ್. ನೆಕ್ಸ್ಟ್ ಬಿ ಪಾರ್ಟ್ ಅನ್ನ ಬರೆಯೋಣ. ಸೊ ಬಿ ಪಾರ್ಟ್ ಅಂದ್ರೆ ಏನು, ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಸೊ ಯಾವ್ದ್ರ ಪಕ್ಕದಲ್ಲಿ ವೇರಿಯೇಬಲ್ಸ್ ಇರಲ್ಲ, ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಸೊ ಯಾವ್ದದು 6 ಮತ್ತೆ 7. ಸರಿನಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈ ಎ ಮ್ಯಾಟ್ರಿಕ್ಸ್ ಇದೆಯಲ್ವಾ, ಈ ಎ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಅಲ್ವಾ ಇರೋದು, 2 rows ಮತ್ತೆ 2 ಕಾಲಮ್ಸ್ ಇರುವಂತ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ಅನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸರಿನಾ? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನನಗೆ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. ಸರಿ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನೋಡಿ 2x2 ಮ್ಯಾಟ್ರಿಕ್ಸ್ ಅಲ್ವಾ, 2 ರೋ 2 ಕಾಲಮ್ ಇರುವಂತ ಮ್ಯಾಟ್ರಿಕ್ಸ್. ಈಗ ಫಾರ್ ಎಕ್ಸಾಂಪಲ್ 1 2 3 4 ಅನ್ನೋ ಒಂದು ಮ್ಯಾಟ್ರಿಕ್ಸ್ ಇದೆ. ಅದನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ಸಿಂಪಲ್, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ. ಸೊ ಇದನ್ನೇ ಬರೆದಿದೆ, ಏನಾದ್ರೂ ಆಗಿರಲಿ, 0 ಆಗಿರಲಿ 1 ಆಗಿರಲಿ ಏನಿತ್ತು, ಆ ಡಯಾಗ್ನಲ್ ಮೇಲೆ ಇರುವಂತ ವ್ಯಾಲ್ಯೂಗಳು ಏನಾದ್ರೂ ಇರಲಿ. ಏನೋ ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾದ್ರೂ ಇರಲಿ, ಡಯಾಗ್ನಲ್ ಎಲಿಮೆಂಟ್ಸ್ ನ ಮೇಲೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಇರಲಿ, ಬಟ್ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಗಿರ್ಲೇಬೇಕು. ಸರಿನಾ? ಸೊ ನೋಡಿ ಇಲ್ಲಿ 4 ಕೆಳಗಡೆ ಏನೂ ಇಲ್ಲ, ಸೊ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ 1 ಕೆಳಗಡೆ ಇಲ್ಲಿ 3 ಇತ್ತು, ಅದನ್ನ 0 ಆಗಿ ಕನ್ವರ್ಟ್ ಮಾಡಬೇಕು. ಸಿಂಪಲ್. ಏನು, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರೋ ವ್ಯಾಲ್ಯೂ 0 ಇರಬೇಕು, ಉಳಿದಿರುವಂತದ್ದು ಅಂದ್ರೆ ಅದ್ರ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಆಗಿದ್ರು ಕೂಡ ಪರವಾಗಿಲ್ಲ. ಸೊ ಇದನ್ನ ಈಗ ಅದನ್ನೇ ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸರಿನಾ? ಸೊ ಇವಾಗ ಅಪ್ಲೈ ಮಾಡ್ತಾ ಹೋದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವ ಇರೋದು, 2 ಇದೆ 3 ಇದೆ. ಸರಿನಾ? 2 ಇದೆ 3 ಇದೆ. ನನ್ನ ಕೆಲಸ ಏನು, ಈ 2 ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ 2 ಕೆಳಗಡೆ ಏನಿದೆ 4, ಸೊ ಈ 4 ಅನ್ನು ನಾನು 0 ಮಾಡಬೇಕು. 3 ಕೆಳಗಡೆ ಯಾವ್ದಾದ್ರು ವ್ಯಾಲ್ಯೂ ಇದೆಯಾ? ನೋ. ಸೊ 3 ಕೆಳಗಡೆ ಯಾವ್ದು ವ್ಯಾಲ್ಯೂ ಇಲ್ಲ, ಸೊ ಅದನ್ನ 0 ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಇವಾಗ ಕೇವಲ ನಾವು ರೋ ಆಪರೇಷನ್ಸ್ ಅನ್ನ ಮಾತ್ರ ಅಪ್ಲೈ ಮಾಡ್ತೀವಿ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ. ಏನು, ಕೇವಲ ರೋ ಆಪರೇಷನ್ ಇನ್ ಗಾಸ್ ಎಲಿಮಿನೇಷನ್ ಮೆಥಡ್. ಸೊ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2. ಒಬ್ಬೊಬ್ರಿಗೆ ಅದು ಕನ್ಫ್ಯೂಷನ್ ಇರುತ್ತೆ, ಕಾಲಮ್ ಅಂತ ಅಂದ್ರೆ ಏನು, ರೋ ಅಂತ ಅಂದ್ರೆ ಏನು ಅಂತ. ಸೊ ಹಾರಿಜಾಂಟಲ್ ಇದ್ರೆ ರೋ, ವರ್ಟಿಕಲ್ ಇದ್ರೆ ಕಾಲಮ್ ಅಂತ. ಸೊ ಇವಾಗ ದಿಸ್ ಈಸ್ ರೋ 1, ರೋ 2. ರೋ 2 ಅಲ್ಲಿ ಇರುವಂತ 4 ಅನ್ನ ನಾನು 0 ಮಾಡಬೇಕು. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಈ 4 ನ ಡಯಾಗ್ನಲ್ ಎಲಿಮೆಂಟ್ ಯಾವುದು, 2, ವಿಚ್ ಈಸ್ ಇನ್ ರೋ ನಂಬರ್ 1. ಸೊ ರೋ ನಂಬರ್ 1 ನ ರೆಫರೆನ್ಸ್ ಅನ್ನ ತಗೊಂತೀನಿ. ಈಗ ರೋ 2 ಅಲ್ಲಿ ಇರುವಂತ 4 ಅನ್ನ ನಾನು 0 ಮಾಡಬೇಕು ಯೂಸಿಂಗ್ 2. ಸೊ ಅದಕ್ಕೋಸ್ಕರ ಏನ್ ಮಾಡಬಹುದು, -2 ಅಂತ ಬರೆದ್ರೆ ಆಯ್ತು. ನೋಡಿ ಇವಾಗ R2 ವ್ಯಾಲ್ಯೂ ಏನಿದೆ 4 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 4 - 2 2 4, 4 - 4 ಅಂದ್ರೆ 0. ಸೊ ಅದಕ್ಕೋಸ್ಕರ ಈ ರೀತಿ ಈಕ್ವೇಶನ್ ಅನ್ನ ಬರ್ಕೋಬಹುದು. ಸೊ ಇವಾಗ A:B ವಿಲ್ ಬಿ ಈಕ್ವಲ್ ಟು, ನಾನು ಕೇವಲ ಚೇಂಜಸ್ ಅನ್ನ ಎಲ್ಲಪ್ಪ ಮಾಡ್ತಾ ಇರೋದು ರೋ 2 ಅಲ್ಲಿ ಮಾತ್ರ. ಸೊ ರೋ 1 ವ್ಯಾಲ್ಯೂಸ್ ಯಾವ ತರ ಇತ್ತು ಅದೇ ರೀತಿ ಉಳ್ಕೊಂತ. ಸರಿನಾ? ನೆಕ್ಸ್ಟ್ ರೋ 2 ವ್ಯಾಲ್ಯೂಸ್ ಯಾವ ರೀತಿ ಚೇಂಜ್ ಆಗ್ತವೆ, R2 - 2R1, R2 - 2R1. ಫಸ್ಟ್ R2 ವ್ಯಾಲ್ಯೂ ಏನಿದೆ 4 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 4 - 2 2 4 ಅಂತಂದ್ರೆ 0 ಆಯ್ತು. ಸೊ 0 ಇಲ್ಲಿ. ನೆಕ್ಸ್ಟ್ ಇಲ್ಲಿ R2 ವ್ಯಾಲ್ಯೂ ಏನಿದೆ 3 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 4. ಸೊ 3 - 4 2 8 ಅಂತಂದ್ರೆ ಎಷ್ಟಾಯ್ತು, -5. ಸೊ -5. ನೆಕ್ಸ್ಟ್ ಇಲ್ಲಿ
ನಾವೇನಾದ್ರೂ ಕೂಡ ರೋ ಆಪರೇಷನ್ ಅಪ್ಲೈ ಮಾಡಿದ್ರೆ ಎ ಮತ್ತೆ ಬಿ ಎರಡಕ್ಕೂ ಕೂಡ ಹೋಗುತ್ತೆ. ನಮ್ಮ ಟಾರ್ಗೆಟ್ ಏನು, ಕೇವಲ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಎ ಅನ್ನ ಕನ್ವರ್ಟ್ ಮಾಡಬೇಕು. ಬಟ್ ವೆನ್ ಯು ಅಪ್ಲೈ ದ ರೋ ಆಪರೇಷನ್ ಇಟ್ ವಿಲ್ ಬಿ ಫಾರ್ ದ ಎಂಟೈರ್ ರೋ. ಎ ಮತ್ತೆ ಬಿ ಎರಡು ಕೂಡ ಕಂಬೈನ್ ಆಗಿ ಎಂಟೈರ್ ರೋಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ R2 ವ್ಯಾಲ್ಯೂ 7 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 6. ಸೊ 7 ಮೈನಸ್ 6 2 12 ಏನಾಗುತ್ತೆ -5. ಸೊ -5 ಇಸ್ ದ ಆನ್ಸರ್. ಸೊ ಈಗ ಡಯಾಗ್ನಲ್ ಎಲಿಮೆಂಟ್ಸ್ ಇವೆರಡಿದಾವೆ. ಸೊ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ ಇತ್ತು, ಅದನ್ನ 0 ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಈಗ ಏನಾಯ್ತು, ಈ ಒಂದು ಎ ಮ್ಯಾಟ್ರಿಕ್ಸ್. ಸೊ ದೇರ್ ಫೋರ್ ನಾವು ಎ ಮ್ಯಾಟ್ರಿಕ್ಸ್ converted to upper triangular matrix. ಸರಿನಾ? ಸೊ ಈಗ ಈ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು x1 ಮತ್ತೆ x2 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಸೊ ಇವುಗಳನ್ನ ಈ ಕಾಲಮ್ ಅಲ್ಲಿ ಇರುವಂತವೇನು x1 ಇನ ಕೋಎಫಿಷಿಯಂಟ್ಸ್, ಈ ಕಾಲಮ್ ಅಲ್ಲಿ ಇರುವಂತವೇನು x2 ಇನ ಕೋಎಫಿಷಿಯಂಟ್ಸ್. ಇಲ್ಲಿ ಮಾಡಿಫೈ ಮಾಡಿದೀವಿ, ಬಟ್ ಕೋಎಫಿಷಿಯಂಟ್ಸ್ ಆಫ್ x1 ಈ ಕಾಲಮ್ ಅಲ್ಲಿ ಇತ್ತು, ಕೋಎಫಿಷಿಯಂಟ್ಸ್ ಆಫ್ x2 ಈ ಕಾಲಮ್ ಅಲ್ಲಿ ಇತ್ತು. ಸೊ ಈಗ ನೋಡಿ ಒಂದೊಂದನ್ನೇ ತಗೊಳ್ಳೋಣ, ಕೆಳಗಡೆಯಿಂದ ಶುರು ಮಾಡಬೇಕು. ಸೊ ರೋ 2 ಅನ್ನ ತಗೊಳ್ಳೋಣ. 0 ಇಂಟು x1 ಪ್ಲಸ್ -5 ಇಂಟು x2 ವಿಲ್ ಬಿ ಈಕ್ವಲ್ ಟು -5. ಈ ರೀತಿ ಬರೀಬೇಕು ಈಕ್ವೇಶನ್. ಯಾವ ರೀತಿ? 0 ಇಂಟು x1 ಪ್ಲಸ್ -5 ಇಂಟು x2 -5 ಇಂಟು x2 ವಿಲ್ ಬಿ ಈಕ್ವಲ್ ಟು -5. ಸೊ ಯಾಕೆ? ಇವು ಕೋಎಫಿಷಿಯಂಟ್ಸ್ ಅಲ್ವಾ. x1 ಇನ ಕೋಎಫಿಷಿಯಂಟ್ ಇಸ್ 0, x2 ಇನ ಕೋಎಫಿಷಿಯಂಟ್ ಇಸ್ -5. ಆ ರೀತಿ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಇಲ್ಲಿ ಉಳ್ಕೊಂಡಿದ್ದೇನೋ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 5x2 ವಿಲ್ ಬಿ ಈಕ್ವಲ್ ಟು -5. ಮೈನಸ್ ಮೈನಸ್ ಕ್ಯಾನ್ಸಲ್, 5 1 5 1. ಸೊ x2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಸರಿನಾ? ಈಗ ನನಗೆ x2 ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ನಾನು ಈ ರೋ ಅನ್ನ ಯೂಸ್ ಮಾಡ್ಕೊಂಡ್ರೆ x1 ವ್ಯಾಲ್ಯೂ ನನಗೆ ಆರಾಮಾಗಿ ಸಿಗುತ್ತೆ. ಯಾವ ರೀತಿ? 2 ಇಂಟು x1 ಪ್ಲಸ್ 4 ಇಂಟು x2 ವಿಲ್ ಬಿ ಈಕ್ವಲ್ ಟು 6. ಸೊ ಈಗ x2 ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಇಂಟು x1 ಪ್ಲಸ್ 4 ಇಂಟು x2 ವ್ಯಾಲ್ಯೂ ಇಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 6. ಸೊ 2x1 ವಿಲ್ ಬಿ ಈಕ್ವಲ್ ಟು 6 ಮೈನಸ್ ಪ್ಲಸ್ 4 ಆ ಕಡೆ ಹೋದ್ರೆ -4 ಆಗುತ್ತೆ. ಸೊ x1 ವಿಲ್ ಬಿ ಈಕ್ವಲ್ ಟು 6 -4 ಅಂತಂದ್ರೆ 2. ಸೊ ಇಲ್ಲಿದ್ದಿಟ್ಟು ಈ ಕಡೆ ಹೋದ್ರೆ ಡಿನಾಮಿನೇಟರ್ಗೆ ಹೋಗ್ತಾ, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದು. ಸೊ ಡಿನಾಮಿನೇಟರ್ಗೆ ಹೋದ್ರೆ 2 1 2 1. ಸೊ ಇವಾಗ ನನಗೆ x1 ವ್ಯಾಲ್ಯೂ ಕೂಡ ಏನಂತ ಬಂತು? 1 ಅಂತ ಬಂತು. ಸಿಂಪಲ್. ಇದೇ ಫೈನಲ್. x1 ವ್ಯಾಲ್ಯೂನ ಕಂಡುಹಿಡಿಬೇಕಿತ್ತು, x2 ವ್ಯಾಲ್ಯೂನ ಕಂಡುಹಿಡಿಬೇಕಿತ್ತು. ಅವೆರಡನ್ನು ಕೂಡ ಕಂಡುಹಿಡಿದಿದ್ವಿ. ಸಿಂಪಲ್. ಫಸ್ಟ್ ಏನ್ ಮಾಡಬೇಕು? ಕೊಟ್ಟಿರುವಂತಹ ಈಕ್ವೇಶನ್ ಅನ್ನು ನಾವು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. a is to b ಫಾರ್ಮೆಟ್. b ಅಲ್ಲಿ ಕೇವಲ ಕಾನ್ಸ್ಟೆಂಟ್ಸ್ ಇರ್ತವೆ, ವೇರಿಯೇಬಲ್ ಗಳ ಕೋಎಫಿಷಿಯಂಟ್ ಗಳು a ಅಲ್ಲಿ ಇರ್ತವೆ. ಸೊ ಆ ಎ ಮ್ಯಾಟ್ರಿಕ್ಸ್ ಅನ್ನ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರಲಿ, ಅದ್ರ ಮೇಲ್ಗಡೆ ಇರುವಂತಹ ವ್ಯಾಲ್ಯೂಸ್ ಏನಾದ್ರೂ ಇರಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಕೆಳಗಡೆ ವ್ಯಾಲ್ಯೂ 0 ಆಗಿರಬೇಕು. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಕೆಳಗಡೆಯಿಂದ ನಾವು ಈಕ್ವೇಶನ್ ಅನ್ನ ಬರೆಯೋದಕ್ಕೆ ಶುರು ಮಾಡಬೇಕು. ಫಸ್ಟ್ ರೋ 2 ಗೆ ಬರೆದು ಅವಾಗ x2 ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ರೋ 1 ಅನ್ನ ಯೂಸ್ ಮಾಡಿಕೊಂಡು x1 ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ. ಅಷ್ಟೇ ಸಿಂಪಲ್. ಸೊ 3 ವೇರಿಯೇಬಲ್ಸ್ ಏನಾದ್ರು ಬಂದ್ರೆ, ಅಂದ್ರೆ 3 ಈಕ್ವೇಶನ್ ಕೊಟ್ಟರೆ 3 ವೇರಿಯೇಬಲ್ಸ್ ಬರ್ತವೆ. ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.